ನಾಳೆಗೆ ಬೇರೆ ಓದೋದು ಬೇಕಾದಷ್ಟಿದೆ. ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಮಾಡಿಕೊಂಡು ಕೂತ್ಕೊಂಬೇಡ. ಮೊದಲೇ ಓದೋ ಲಕ್ಷಣ ಹಾಗೆ. ಇನ್ನು ನೀನು ಸೋಂಬೇರಿಯಾದರೆ ನಾನೇ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತಷ್ಟೆ ಎಂದು ಗೊಣಗಿದಾಗ ಅಮೂಲ್ಯ ರೂಮ್ನೊಳಗೆ ನಡೆದಳು. ಅವಳ ಪ್ರಚಂಡ ಬಿರುಗಾಳಿ ಎದ್ದಂತೆ ತಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿಲ್ಲ ಎಂಬುದು ಖಚಿತ. ತಾಯಿಯ ರೌದ್ರ ಅವತಾರ ಎದುರಿಸಲು ಅವಳ ಎಳೆ ಮನಸ್ಸಿಗೆ ಚೈತನ್ಯವಿರಲಿಲ್ಲ. ಏನು ಮಾಡೋದು? ಹೇಗೆ ಅದರಿಂದ ತಪ್ಪಿಸ್ಕೊಳ್ಳೋದು? ತನಗೆ ಯಾವ ದಾರಿ ಇದೆ? ಬೋನಿನಲ್ಲಿ ಸಿಕ್ಕಾಕೊಂಡು ಚಡಪಡಿಸುವ ಪ್ರಾಣಿಯಂತೆ ಅಮೂಲ್ಯ ರೂಮ್ನಲ್ಲೇ ಶತಪಥ ಓಡಾಡಿದ್ಲು. ತನಗೆ ಈ ಹಾಳ್ ಸ್ಕೂಲ್ ಸಾಕು, ಮಮ್ಮಿಯ ಬೈಗುಳಗಳು ಸಾಕು. ಹೌದು, ತಾನು ಇವರು ಯಾರ ಕೈಗೂ ಸಿಗಬಾರ್ದು. ತಾನು ಬುದ್ಧಿವಂತಳ ಅಲ್ಲ. 4 ಮನೆ ಕೆಲಸ ಮಾಡಿದರೆ ಯಾರಾದರೂ ತನಗೆ ಹೊಟ್ಟೆಗೆ ಹಾಕ್ತಾರೆ. ಆತುರದಿಂದ ನಿರ್ಧರಿಸಿ ಸಂಧ್ಯಾ ಅಡಿಗೆ ಮನೆಯಲ್ಲಿ ಇರೋದನ್ನು ಖಚಿತಪಡಿಸಿಕೊಂಡ ಅಮೂಲ್ಯ ತನ್ನ ಮನಿ ಬಾಕ್ಸ್ನಲ್ಲಿದ್ದ ದುಡ್ಡನ್ನು ಎತ್ಕೊಂಡು ಪೇಪರ್ ಬ್ಯಾಗ್ನಲ್ಲಿ ಹೊರಗೆ ಒಣಗಿ ಹಾಕಿದ್ದ ತನ್ನ ಬಟ್ಟೆಯನ್ನು ಹಾಕಿ ಧೈರ್ಯ ಮಾಡಿ ಗಟ್ಟಿ ಮನಸ್ಸಿನಿಂದ ಪ್ರಪಂಚವನ್ನು ಎದುರಿಸಲು ಸಿದ್ಧಳಾದ್ಲು. ಇದೇ ಊರಿನಲ್ಲಿದ್ದರೆ ತಂದೆ ತಾಯಿಯ ಕಣ್ಣಿಗೆ ಬೀಳುವ ಸಂಭವ ಒದಗಬಹುದೆಂದು ಶಿವಮೊಗ್ಗದ ರೈಲನ್ನು ಹತ್ತಿದ್ಲು. ಸಹ ಪ್ರಯಾಣಿಕರು ಸುಮತಿಯ ಆಶ್ರಮದ ಬಗ್ಗೆ ಮಾತನಾಡಿಕೊಂಡಿದ್ದನ್ನು ಕೇಳಿಸಿಕೊಂಡು ತನಗೆ ತಂದೆ ತಾಯಿ ಯಾರೂ ಇಲ್ಲ, ಅನಾಥೆ. ಅವರ ಆಶ್ರಮಕ್ಕೆ ಹೋದರೆ ನನಗೇನಾದರೂ ದಾರಿ ಮಾಡ್ತಾರೆ ಎಂದು ಅವರಿವರ ಸಹಾಯದಿಂದ ಸುಮತಿಯ ಆಶ್ರಯಕ್ಕೆ ಬಂದಿದ್ಲು. ವತ್ಸಳ ಮನೆ ಸೇರಿದ ಮೇಲಂತೂ ಅಮೂಲ್ಯ ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ ಮಾಡ್ತಿದ್ಲು. ಮಕ್ಕಳ ಒಡನಾಟವು ಅವಳ ಪಾಲಿಗೆ ಚೇತೋಹಾರಿಯಾಗಿತ್ತು. ಆಗಾಗ ತಂದೆ ತಾಯಿಯ ನೆನಪಾಗಿ ವಿಹರಾಳಗೊಳ್ತಿದ್ಲು. ಮಮ್ಮಿಯ ಪಾಲಿಗೆ ತಾನು ಸತ್ತೇ ಹೋಗಿರಬೇಕು ಎನಿಸಿ ಮನಸ್ಸಿಗೆ ನೋವಾಗ್ತಿತ್ತು. ಮೊದಲಿನಿಂದಲೂ ತಾನು ಅವಳ ಆಸೆಗಳನ್ನು ನೆರವೇರಿಸಿಲ್ಲ. ಡ್ಯಾಡಿ ಒಬ್ಬರೇ ತನ್ನ ಪರವಾಗಿ ವಾದ ಮಾಡ್ತಿದ್ದಿದ್ದು. ಆದರೆ ಅವಳಿಗೆ ಯಾವಾಗಲೂ ಆಫೀಸ್, ಟೂರ್. ತಾನು ಮನೆ ಬಿಟ್ಟು ಬಂದಾಗಲೂ ಡ್ಯಾಡಿ ಕಾನ್ಪುರಕ್ಕೆ ಹೋಗಿದ್ರು. ಪಾಪ, ಅವರಂತೂ ತನ್ನ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾರೆ. ಏನಾದರೂ ಆಗಲಿ, ತಾನು ಇಲ್ಲಿ ಬಂದಾಗಿದೆ. ತಾನು ಇಂಥವಳ ಮಗಳೆಂದು ಯಾರಿಗೂ ಗೊತ್ತಾಗದಿದ್ದರೆ ಸರಿ ಎಂದು ದೃಢ ಮನಸ್ಸು ಮಾಡಿಕೊಂಡಿದ್ಲು. ಮೊದಲ ಬಾರಿ ರಾಹುಲ್ ಹಾಗೂ ಸಂಧ್ಯಾರನ್ನು ಭೇಟಿ ಮಾಡಿದಾಗ ಜಗದೀಶ್ಗೆ ಆಶ್ಚರ್ಯವಾಯಿತು. ಟ್ರೈನ್ನಲ್ಲಿ ಪ್ರಯಾಣಿಸುವಾಗ ಪ್ರಭಾಕರ್ ಸ್ಥೂಲವಾಗಿ ರಾಹುಲ್ನ ಪರಿಸ್ಥಿತಿ, ಸಂಧ್ಯಾಳ ಸ್ವಭಾವದ ಪರಿಚಯ ಮಾಡಿಕೊಟ್ಟಿದ್ರು. ಸಾಧಾರಣವಾದ ಹೌಸ್ ಕೋಟ್ ಧರಿಸಿದ ತೆಳುವಾದ ಮೈಕಟ್ಟಿನ ಈ ಹೆಣ್ಣಿನ ಹೃದಯ ಅಷ್ಟು ಕಠೋರವಾದುದೇ? ಅವಳಲ್ಲಿ ಅಷ್ಟೊಂದು ಆಕಾಂಕ್ಷೆಗಳು ತುಂಬಿದೆಯೇ ಎಂದುಕೊಂಡಾಗ ಜಗದೀಶ್ಗೆ ತಮ್ಮ ಅನಿಸಿಕೆಗೆ ನಗು ಬಂತು. ಸಂಧ್ಯಾ ಮುಖ ಅತ್ತು ಕೆಂಪಾಗಿ ಕಣ್ಗಳು ಊದ್ಕೊಂಡಿದ್ದವು. ರಾಹುಲ್ ಆತುರದಿಂದ ಜಗದೀಶರ ಕೈ ಹಿಡಿದು, ಅಮೂಲ್ಯ ಎಲ್ಲಿ? ನಿಮ್ಮ ಜೊತೆ ಅವಳು ಬರಲಿಲ್ವಾ ಎಂದು ಕೇಳಿದಾಗ ಸಂಧ್ಯಾಳ ಕಣ್ಗಳಲ್ಲಿ ಕಂಬನಿಯ ಕೋಡಿ ಹರಿಯಿತು. ಅವಳು ಜೀವಂತವಾಗಿ ಇದ್ದಾಳೆ ಅನ್ನೋ ನಂಬಿಕೆಯೇ ಕಳ್ಕೊಂಡ್ಬಿಟ್ಟಿದ್ದೆ. ರಾಹುಲ್ ಅಂತೂ 1 ವರ್ಷದಿಂದ ಮಗಳ ಸುಖವಿಲ್ಲದೆ ಹುಚ್ಚರಾಗ್ಬಿಟ್ಟಿದ್ದಾರೆ. ಮೊನ್ನೆ ಪ್ರಭಾಕರ್ ನಮಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ನಮಗೆ ನಂಬೋಕೆ ಆಗಲಿಲ್ಲ. ಅಮ್ಮು ಹೇಗಿದ್ದಾಳೆ? ನಮ್ಮ ಇಬ್ಬರನ್ನ ಒಂದ್ಸಲವೂ ಜ್ಞಾಪಿಸ್ಕೊಳ್ಳೋದೇ ಇಲ್ವಾ? ಅಂತಹ ತಪ್ಪು ನಾವೇನು ಮಾಡಿದ್ದೀವಿ? ರಾಹುಲ್ ರೇಗ್ ಬಿದ್ದ. ನೀನು ಮಾಡಿರೋ ತಪ್ಪಿಗೆ ಜೀವನ ಪರ್ಯಂತ ಮಗಳಿಗಾಗಿ ಕೊರಗ್ತಾ ಕೂತಿರ್ಬೇಕಿತ್ತು. ಇಷ್ಟು ಶಿಕ್ಷೆ ನಿನಗೆ ಸಾಲದು. ಆ ಮಗುಗೆ ಮನೆ ಬಿಟ್ಟು ಓಡೋಗುವಷ್ಟು ಕಿರುಕುಳ ಕೊಟ್ಟಿದೆಯಲ್ಲ ನೀನು, ಒಬ್ಬ ತಾಯಿನ. ಡಾಕ್ಟರ್, ನನಗೆ ನನ್ನ ಅಮೂಲ್ಯ ಬೇಕು. ಅವಳನ್ನು 1 ವರ್ಷ ಕಾಣದೆ ನರಕ ಯಾತನೆ ಅನುಭವಿಸಿದ್ದೀನಿ. ಹೇಳಿ, ಅವಳು ಯಾಕೆ ಬರಲಿಲ್ಲ? ಸಂಧ್ಯಾ ಜಗದೀಶ್ ಬಳಿ ಅಂಗಲಾಚಿದಾಗ ಜಗದೀಶ್ ಅವಳತ್ತ ಗಂಭೀರವಾಗಿ ನೋಡಿದ್ರು. ಅವಳಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಿರೋ ವಿಷಯವೇ ಗೊತ್ತಿಲ್ಲ ಮಿಸಸ್ ರಾಹುಲ್. ಅವಳು ಶಿವಮೊಗ್ಗದಲ್ಲಿ ಯಾರೂ ಇಲ್ಲದ ಅನಾಥೆ ಅಂತ ಹೇಳ್ಕೊಂಡಿದ್ದಾಳೆ. ರಾಹುಲ್ ಸೋಫಾಗೆ ಹೊರಗೆ ಕುಳಿತು ಜಿಗುಪ್ಸೆಯಿಂದ ತಲೆ ಚಚ್ಕೊಂಡಾಗ ಸಂಧ್ಯಾ ಅವನತ್ತ ಧಾವಿಸಿ ಅವನ ಭುಜ ಹಿಡ್ಕೊಂಡ್ಳು. ನಡೀರಿ ರಾಹುಲ್, ನಾವು ಶಿವಮೊಗ್ಗಕ್ಕೆ ಹೋಗಿ ಅವಳನ್ನು ಕರ್ಕೊಂಡು ಬರೋಣ. ಅವಳು ಅಲ್ಲಿ ಅನಾಥಳಾಗಿ ಒಬ್ಬರ ಮನೆ ಕೆಲಸ ಮಾಡ್ತಿದ್ದಾಳೆ ಅಂದರೆ ನನಗೆ ಹೊಟ್ಟೆನಲ್ಲಿ ಬೆಂಕಿ ಹಾಕಿದ ಹಾಗೆ ಆಗುತ್ತೆ. ರಾಹುಲ್ ಅವಳ ಕೈ ಕಿತ್ತು ಅಬ್ಬರಿಸಿದ.
ಬೇಡ, ನೀನು ಅಲ್ಲಿಗೆ ಹೋಗಿ ಕುಡ್ದು ನನ್ನ ಮಗಳು ಇಲ್ಲಿಗೆ ಬಂದು ನಿನ್ನ ಕೈಯಲ್ಲಿ ನರಕ ಅನುಭವಿಸೋದಕ್ಕಿಂತ ಬೇರೆಯವರ ಮನೆಯಲ್ಲಿ ಸುಖವಾಗಿರಲಿ. ನೀನು ಏನಾದರೂ ಹೋಗಿ ಅವಳನ್ನು ಕರ್ಕೊಂಡು ಬಂದರೆ ನನ್ನಾಣೆ. ಸಂಧ್ಯಾ ಪುನಃ ಅಳಲು ಆರಂಭಿಸಿದಾಗ ಪ್ರಭಾಕರ್ ರಾಹುಲ್ನ ಬಳಿ ಬಂದು ಅವನ ಭುಜ ತಟ್ಟಿದ್ರು. ಕೂಲಿಟ್ ರಾಹುಲ್, ಈಗ ಉದ್ವೇಗ ಪಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ನಿಮ್ಮ ಶ್ರೀಮತಿಯವರಿಗೂ ತಮ್ಮ ತಪ್ಪಿನ ಅರಿವಾಗಿದೆ. ಅವರು ಪಶ್ಚಾತ್ತಾಪ ಪಟ್ಟಾಗ ನೀವು ಕಠೋರ ಆಗೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ನಮ್ಮನೆ ಕತೆ ನಿಮಗೆ ಗೊತ್ತಿಲ್ಲ ಸರ್. ಮೊದಲಿನಿಂದಲೂ ಇವಳಿಗೆ ದುಡ್ಡು ಅಂತಸ್ತಿನ ಹುಚ್ಚು, ಜಂಬ, ಅಹಂಕಾರ ತೋರಿಸ್ಕೋಬೇಕು ಅನ್ನೋ ಚಪಲ. ಅವಳನ್ನು ತಣಿಸೋ ಸಲುವಾಗಿ ನಾನು ಆಫೀಸ್ನಲ್ಲಿ ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೈ ಹಾಕ್ತಿದ್ದೆ. ಇಷ್ಟವಿಲ್ಲದಿದ್ದರೂ ಕಾರ್ಯ ಒತ್ತಡಕ್ಕೆ ಸಿಕ್ಕಾಕೊಂಡು ಬಂದ ಹಣವೆಲ್ಲ ಇವಳ ಮಡಿಲಿಗೆ ಸುರಿತಿದ್ದೆ. ಇವಳನ್ನು ಕಟ್ಕೊಂಡು ತಪ್ಪಿಗೆ ನನ್ನ ಹಣೆ ಬರಹ ಅಂತ ಸುಮ್ಮನಿದ್ರೆ ನನ್ನ ಮಗಳಿಗೂ ಇವಳ ದುರಾಸೆಯ ಬಿಸಿ ತಗಲಿತು. ಆ ಮಗುಗೆ ಆಟ ಮನೋರಂಜನೆ ಏನೂ ಇರಲಿಲ್ಲ. ಇವಳ ಅತ್ತಿಗೆ ಬೇರೆ ಕುಮ್ಮಕ್ಕೆ ಕೊಡೋಕೆ, ಇವಳು ಆ ಮಗುನ ಓದು ಅಂತ ಪೀಡಿಸೋಕೆ ಸರಿ ಹೋಗಿತ್ತು. ನನಗೆ ಯಾವಾಗಲೂ ಟೂರ್, ಮನೆ ಸೇರೋದೇ ಅಪರೂಪ. ಕೈಲಾದಷ್ಟು ಪ್ರತಿಭಟಿಸಿದ್ರೂ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಆ ಮಗು ಮನಸ್ಸು ಕೆಡಿಸ್ಕೊಂಡು ನಮ್ಮನ್ನೆಲ್ಲ ತೊರೆದುಕೊಂಡು ಹೊರಟೋದ್ಲು. ಇಂತಹ ತಾಯಿ ಕೈಯಲ್ಲಿ ಕಷ್ಟ ಅನುಭವಿಸೋಕ್ಕೆ ಪುನಃ ಅವಳಲ್ಲಿ ವಾಪಸ್ ಯಾಕೆ ಬರಬೇಕು? ರಾಹುಲ್ ಕೇಳಿದಾಗ ಸಂಧ್ಯಾಳ ಅಳುವಿನ್ನೂ ಹೆಚ್ಚಾಯಿತು. ನಾನು ಅವಳಿಗೆ ಜನ್ಮ ಕೊಟ್ಟ ತಾಯಿ. ನನ್ನ ಮಗಳು ಚೆನ್ನಾಗಿರಬೇಕು, ಅಭಿವೃದ್ಧಿ ಬರಬೇಕು ಅಂತ ತಾಯಿ ಆದವಳು ಆಸೆ ಪಡೋದು ತಪ್ಪ? ನೀವೇ ಹೇಳಿ ಡಾಕ್ಟರ್. ನನ್ನ ಮಗಳು ಚೆನ್ನಾಗಿ ಓದಲಿ, ಒಳ್ಳೆ ಅಂಕಗಳು ತೆಗೆಲಿ ಅನ್ನೋ ಆಸೆಯಿಂದ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅವಳನ್ನು ಕೂರಿಸಿ ಓದಿಸ್ತಾ ಇದ್ದಿದ್ದು ನಿಜ. ಅವಳು ಪಾಠ ಸರಿಯಾಗಿ ಓದದೇ ಇದ್ದರೆ ಆಗಾಗ ದಂಡಿಸ್ತಿದ್ದಿದ್ದು ನಿಜ. ತಾಯಿಯಾಗಿ ನನಗಷ್ಟು ಅಧಿಕಾರ ಇಲ್ಲ ಅಂತೀರಾ ಎಂದು ಜಗದೀಶ್ನನ್ನೇ ಪ್ರಶ್ನಿಸಿದ್ಲು. ಜಗದೀಶ್ ಗಂಟಲು ಸರಿಪಡಿಸ್ಕೊಂಡು, ಅಮ್ಮ, ನೀವು ಸಮಾಧಾನವಾಗಿ ಬಂದು ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿರೋ ದುಃಖ, ಅನುಮಾನ ಎಲ್ಲ ನಿಧಾನವಾಗಿ ಹೇಳಿ, ಪ್ಲೀಸ್ ಬನ್ನಿ ಎಂದು ತಮ್ಮ ಮುಂದಿನ ಚೇರ್ ತೋರಿಸಿದಾಗ ಸಂಧ್ಯಾ ಅವರ ಮುಖದಲ್ಲಿದ್ದ ಗಾಂಭೀರ್ಯ, ದನಿಯಲ್ಲಿದ್ದ ದೃಢತೆಗೆ ಸೋತು ನಿಧಾನವಾಗಿ ಕಣ್ಣು ಮೂಗು ಹೊರಿಸ್ಕೊಳ್ಳುತ್ತಾ ಅವರ ಮುಂದೆ ಕುಳಿತಳು. ತಾಯಿಯಾಗಿ ನನಗೆ ಮಗಳ ಮೇಲೆ ಅಧಿಕಾರ ಇಲ್ವಾ ಅಂತ ಕೇಳಿದ್ರಿ ಅಲ್ವೇ? ಹೌದು. ಜಗದೀಶ್ ಸಣ್ಣಗೆ ನಕ್ಕರು. ತಾಯ್ತನ ಅನ್ನೋದು ಹಕ್ಕಲ್ಲ ಮಿಸಸ್ ರಾಹುಲ್. ಅದೊಂದು ಪವಿತ್ರವಾದ ಸಂಬಂಧ. ಪ್ರೀತಿ, ಮಮತೆ ಅನ್ನೋದು ಈ ಕೈಯಿಂದ ಕೊಟ್ಟು ಆ ಕೈಯಿಂದ ತಗೊಳ್ಬೇಕಾ? ಅಲ್ಲಿ ನಂಬಿಕೆ, ಭರವಸೆ, ಮಾರ್ಗದರ್ಶನ, ತಿಳುವಳಿಕೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಒಪ್ತೀರಲ್ವಾ? ಹೌದು. ನಾನು ಅವಳಿಗೆ ಅದೆಲ್ಲ ಕೊಟ್ಟೆ. ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಅವಳ ಕೈ ಹಿಡಿದು ನಡೆಸೋಕ್ಕೆ ಪ್ರಯತ್ನಿಸಿದೆ. ಅದನ್ನು ಅವಳು ಅಪಾರ್ಥ ಮಾಡಿಕೊಂಡು ನನ್ನನ್ನೇ ನಿಷ್ಠೂರ ಮಾಡಿಬಿಟ್ಟು, ಡಾಕ್ಟರ್. ಸಂಧ್ಯಾಳ ಮುಖ ಅನುಮಾನದಿಂದ ಕೆಂಪಾಯಿತು. ಮಕ್ಕಳು ಆಕಾಶದಲ್ಲಿ ತಾರೆಗಳು ಇದ್ದ ಹಾಗೆ. ಅವರಿಗೆ ಅವರದೇ ಆದ ಜ್ಞಾನ ಜ್ಯೋತಿ ಇರುತ್ತೆ. ಐ ಮೀನ್ ದೇ ಆರ್ ಸೆಲ್ಫ್ ಯುಮಿನಿಯನ್ಸ್. ಅವರನ್ನು ನಿಮ್ಮ ಸುತ್ತಲೂ ಸುತ್ತುವ ಉಪಗ್ರಹಗಳನ್ನಾಗಿ ಮಾಡಿಕೊಳ್ಳೋದು ವಿಪರ್ಯಾಸ ಆಗುತ್ತೆ. ಸಂಧ್ಯಾರವರೇ, ನೀವು ಮಾಡಿದ್ದು ತಪ್ಪು ಅದೇ, ಜಗದೀಶ್ ಗಂಭೀರವಾಗಿ ಹೇಳಿದಾಗ ಸಂಧ್ಯಾ ಅರ್ಥವಾಗದವಳಂತೆ ಹುಬ್ಗಂಟಾಕಿದ್ಲು. ನೀವು ಏನು ಹೇಳ್ತಾ ಇದ್ದೀರಿ? ನನ್ನ ಮಗಳು ದೊಡ್ಡ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಅಮೇರಿಕಾಗೆ ಹೋಗಿ ಕೈ ತುಂಬ ಸಂಪಾದಿಸಲಿ ಅಂತ ಆಶಿಸೋದು ತಪ್ಪ? ತಾಯಿ, ನೀವು ತಪ್ಪು ತಿಳಿದಿದ್ದೀರಿ. ಒಂದು ಪ್ರಶ್ನೆ ಕೇಳಲೆ? ಕೇಳಿ. ತಾವು ಅಮೂಲ್ಯಾಳ ವಯಸ್ಸಿನಲ್ಲಿ ವ್ಯಾಸಂಗದಲ್ಲಿ ಹೇಗಿದ್ರಿ? ತಮಗೆ PUCಯಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿತ್ತು? ರಾಹುಲ್ ರವರು ಇಂಜಿನಿಯರಿಂಗ್ ಕೋರ್ಸ್ಗೆ ಡೊನೇಷನ್ ಕೊಟ್ಟು ಸೇರಿದ್ದಾರೆ ಅಂತ ಕೇಳಿದೆ. ಅವರು BE 3rd ಕ್ಲಾಸ್ನಲ್ಲಿ ಪಾಸ್ ಮಾಡಿರೋ ವಿಷಯವೂ ನನಗೆ ಹೊಸ್ತಲ್ಲ. ಇನ್ನು ತಾವು PUCಯಲ್ಲಿ ಒಂದು ಸಲ ಫೇಲ್ ಆಗಿದ್ದೀರಿ ಅಲ್ವಾ? ಜಗದೀಶ್ ಮೆಲುವಾಗಿ ಕೇಳಿದಾಗ ಸಂಧ್ಯಾ ತಲೆ ತಗ್ಗಿಸಿದ್ಲು. ಆದರೆ ಉತ್ತರಿಸಲಿಲ್ಲ. ಮಲ್ಲಿಗೆ ಬಳ್ಳಿಯಲ್ಲಿ ಗುಲಾಬಿ ಹೂ ಬಿಡೋಕ್ಕೆ ಸಾಧ್ಯವೇ? ಅಮೂಲ್ಯ ನಿಮ್ಮ ಇಬ್ಬರ ರಕ್ತ ಮಾಂಸ ಜೀನ್ಸ್ ಹಚ್ಕೊಂಡು ಹುಟ್ಟಿದ ಮಗಳು. ಸಹಜವಾಗಿ ಅವಳು ಬುದ್ಧಿವಂತಿಕೆಯಲ್ಲಿ ನಿಮ್ಮನ್ನು ಹೋಲ್ತಾಳೆಯೇ ಹೊರತು ಸರ್ M ವಿಶ್ವೇಶ್ವರಯ್ಯನವರ ಹಾಗೆ ಭಾರತ ರತ್ನ ಬಿರುದು
ತೆಗೆದುಕೊಳ್ಳೋದು ಸಾಧ್ಯವೇ? ಯೋಚಿಸಿ. ಸಂಧ್ಯಾ ಹಾಗೂ ರಾಹುಲ್ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡ್ರೆ ಹೊರತು ಮಾತನಾಡಲಿಲ್ಲ. ಐ ಆಮ್ ಸಾರಿ, ನಿಮ್ಮ ಇಬ್ಬರಿಗೆ ಅಪಮಾನ ಮಾಡೋ ಉದ್ದೇಶದಿಂದ ನಾನು ಈ ಮಾತು ಹೇಳಲಿಲ್ಲ. ಎಲ್ಲ ಮಕ್ಕಳು ಓದಿನಲ್ಲಿ ಬುದ್ಧಿವಂತರಾಗಿರೋಕ್ಕಾಗಲ್ಲ ಅನ್ನೋ ವಿಷಯ ಸ್ಪಷ್ಟ ಮಾಡ್ಸೋಕೆ ಹೇಳಿದೆ. ಈ ದೇವರ ಸೃಷ್ಟಿ ವಿಚಿತ್ರ. ಒಬ್ಬೊಬ್ಬರಿಗೆ ಒಂದೊಂದು ವೈಶಿಷ್ಟ್ಯತೆ ಕೊಟ್ಟಿರ್ತಾನೆ. ಒಬ್ಬೊಬ್ಬರದು ಒಂದೊಂದು ಅಭಿರುಚಿ ಇರುತ್ತೆ. ಅಮೂಲ್ಯ ಸ್ವಾಭಾವಿಕವಾಗಿ ತುಂಬ ಹೋಮ್ ಲವಿಂಗ್, ತುಂಬ ಸರಳ ಮನಸ್ಸಿನ ಸಾಧಾರಣ ಹುಡುಗಿ. ಅವಳಿಗೆ 4 ಜನರಂತೆ ಬಾಳೋಕೆ ಇಷ್ಟವೇ ಹೊರತು ಜೀವನದಲ್ಲಿ ಅವಳಿಗೆ ಮಹತ್ವಾಕಾಂಕ್ಷೆಗಳೇನೂ ಇಲ್ಲ. ಅಲೋ ಹರ್ ಟು ಡೆವಲಪ್ ಹರ್ ಇಂಟ್ರೆಸ್ಟ್. ಅವಳ ವ್ಯಕ್ತಿತ್ವದ ವಿಕಾಸಕ್ಕೆ ಅವಕಾಶ ಕೊಟ್ಟರೆ ಅವಳು ಒಬ್ಬ ಉತ್ತಮ ದರ್ಜೆಯಾಗಿ ಹೊರಗೆ ಬರ್ತಾಳೆ. ಅದಕ್ಕಾಗಿ ತಂದೆ ತಾಯಿಯ ಹಕ್ಕು ಅಧಿಕಾರ ಖಂಡಿತ ಮುಖ್ಯವಲ್ಲ. ಅವರ ಪ್ರೀತಿ, ಸಹಕಾರ, ವಿವೇಚನೆ, ಮಾರ್ಗದರ್ಶನ, ಸಲಹೆ ಇವುಗಳು ಮುಖ್ಯ. ನೀನು ಆ ದಾರಿಯಲ್ಲಿ ನಡಿ ಅಂತ ಆಜ್ಞಾಪಿಸೋದಕ್ಕಿಂತ ನೀನು ನಡೆಯೋ ದಾರಿಯಲ್ಲಿ ನಾವು ಹಿಂದೆ ಬರ್ತೀವಿ ಅನ್ನೋದು ತಂದೆ ತಾಯಿಯರ ಕರ್ತವ್ಯ. ಪುಂಗಿಯ ನಾದಕ್ಕೆ ತಲೆದೂಗುವ ಹಾವಿನಂತೆ ಮೂವರು ತನ್ಮಯರಾಗಿ ಜಗದೀಶರ ಮಾತನ್ನು ಆಲಿಸ್ತಿದ್ರು. ಬಾಲ್ಯ ಅನ್ನೋದು ಜೀವನದಲ್ಲಿ ಮುಖ್ಯವಾದ ಘಟ್ಟ. ಆಲ್ ವರ್ಕ್ ಆ್ಯಂಡ್ ನೋ ಪ್ಲೇ ಮ್ಯಾಕ್ಸ್ ಜಾಕ್ ಎ ಡಲ್ ಬಾಯ್ ಅನ್ನೋ ಗಾದೆ ಮಕ್ಕಳ ವಿದ್ಯಾ ವಿಕಾಸಕ್ಕೆ, ಬೆಳವಣಿಗೆಗೆ ಆಟವು ಅಷ್ಟೇ ಮುಖ್ಯ. ನಿಮ್ಮ ಮಗಳಿಗೆ ಯಥೇಚ್ಛವಾಗಿ ಪ್ರಕೃತಿಯ ಮಡಿಲಲ್ಲಿ ಸ್ನೇಹಿತರ ಒಡನಾಟದಲ್ಲಿ ಆಟ ಆಡೋಕ್ಕೆ ಬಿಡಿ. ಯಾವಾಗಲೂ 4 ಗೋಡೆಗಳ ನಡುವೆ ಪುಸ್ತಕಗಳ ರಾಶಿ ಮುಂದೆ ಕೂತ್ರೂ ಮಕ್ಕಳಿಗೆ ವಿದ್ಯೆ ಹತ್ತಲ್ಲ. ಹಾಗಾದರೆ ನನ್ನ ಮಗಳು ಕಂಪ್ಯೂಟರ್ ಇಂಜಿನಿಯರ್ ಆಗಲ್ಲ ಅಂತೀರಾ? ಸಂಧ್ಯಾಳ ದನಿಯಲ್ಲಿ ನಿರಾಶೆ ಇತ್ತು. ಜಗದೀಶ್ ನಕ್ಕು. ಆಗಲ್ಲ ಅನ್ನೋಕೆ ನಾನ್ಯಾರು? ಅವಳು ಮುಂದೆ ಕಂಪ್ಯೂಟರ್ ಇಂಜಿನಿಯರ್ ಆಗ್ಬೋದು, ಅಥವಾ ಅಂತರಿಕ್ಷಕ್ಕೆ ಆರ್ಬೋದು, ಅಥವಾ ಪ್ರಪಂಚ ವಿಹಾರ ಮಾಡ್ಬೋದು, ಅಥವಾ ನೊಬೆಲ್ ಪ್ರಶಸ್ತಿ ಪಡೆಯಬಹುದು. ಕೊನೆಗೆ ಅದ್ಯಾವುದೂ ಇಲ್ಲದಿದ್ದರೂ ಉತ್ತಮವಾದ ಪತ್ನಿ ಹಾಗೂ ತಾಯಿ ಖಂಡಿತ ಆಗ್ಬೋದು. ಅದು ಒಂದು ಸಾಧನೆಯೇ ತಾನೇ? ಚಾರಿಟಿ ಬೀಯಿಂಗ್ಸ್ ಅಟ್ ಹೋಮ್. ದೇಶ ಉದ್ಧಾರ ಮಾಡೋಕ್ಕೆ ಮುಂಚೆ ಸಂಸಾರ ಅಭಿವೃದ್ಧಿ ಗಳಿಸಬೇಕು. ಅದು ಪ್ರತಿಯೊಂದು ತಂದೆ ತಾಯಿ ಅರಿಯಬೇಕಾದ ಸತ್ಯ ಎಂದಾಗ ತಕ್ಷಣ ಕ್ಷಣಕಾಲ ಅಲ್ಲಿ ಮೌನ ವಾತಾವರಣ ನೆಲೆಸಿತು. ನನ್ನ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸಿ. ಇದು ನನ್ನ ವೃತ್ತಿ. ಮಾತೆ ನಮಗೆ ಬಂಡವಾಳ. ನಾನು ಅಮೂಲ್ಯಳನ್ನು ನನ್ನ ಜೊತೆ ಕರ್ಕೊಂಡು ಬರ್ಬೋದಿತ್ತು. ಆದರೆ ಅದಕ್ಕೂ ಮುಂಚೆ ನಿಮ್ಮ ಇಬ್ಬರನ್ನು ಭೇಟಿಯಾಗಿ ನಿಮ್ಮ ಜೊತೆ 4 ಮಾತನಾಡುವ ಉದ್ದೇಶವಿದ್ದಿದ್ದರಿಂದ ನಾನು ಒಬ್ಬನೇ ಇಲ್ಲಿಗೆ ಬರಬೇಕಾಯಿತು. ಪ್ರಭಾಕರ್ ನನ್ನ ಬಾಲ್ಯ ಸ್ನೇಹಿತ. ನಾನು ಬೆಂಗಳೂರಿಗೆ ಬಂದಾಗ ಅವನ ಮನೆಯಲ್ಲೇ ಇಳಿದುಕೊಳ್ತಿದ್ದೆ. ಆಗ 1-2 ಬಾರಿ ನಾನು ನಿಮ್ಮನ್ನೆಲ್ಲ ನೋಡಿದ್ದೀನಿ. ಅದಕ್ಕೆ ಅಮೂಲ್ಯಳನ್ನು ಮೊದಲ ಸಲ ನೋಡಿದಾಗ ತುಂಬ ಅಪರಿಚಿತ ಮುಖ ಅಂತ ಅನುಮಾನ ಬಂತು. ಪಾಪ, ಅವಳಿಗೆ ನಾನು ಇಲ್ಲಿ ಬಂದಿರೋ ವಿಷಯ ಗೊತ್ತಿಲ್ಲ. ನಿಮ್ಮನ್ನು ನೋಡಿದ ತಕ್ಷಣ ಅವಳಿಗೆ ಆಘಾತವಾಗಿ ಗಾಬರಿಯಿಂದ ನಿಮ್ಮಿಂದ ಓಡಿ ಹೋಗೋಕ್ಕೆ ಪ್ರಯತ್ನಿಸ್ಬೋದು. ಆದರೆ ನೀವು ಧೃತಿಗೆಡದೆ ವಿಶ್ವಾಸದಿಂದ ಅವಳನ್ನು ಗೆಲ್ಲಬೇಕು. ಅವಳು ನಿಮ್ಮ ಮಗಳು. ನನ್ನ ಮನೆಯಲ್ಲಿ ಅವಳನ್ನು ಇಟ್ಕೊಂಡು ನಿಮ್ಮಿಂದ ದೂರ ಮಾಡೋಕ್ಕೆ ನನಗಿಷ್ಟವಿಲ್ಲ. ನೀವು ಅವಳನ್ನು ಕರ್ಕೊಂಡು ಬಂದರೂ ಅವಳ ಮನಸ್ಸು ಸೂಕ್ಷ್ಮವಾಗಿರುತ್ತೆ. ಅನವಶ್ಯಕವಾಗಿ ಯಾವ ವಿಷಯಕ್ಕೂ ಅವಳ ಮೇಲೆ ಒತ್ತಾಯ ಹೇರಿಬಿಡಿ. ಮಕ್ಕಳ ಮನಸ್ಸು ಚಂಡಿ ಹಿಡಿದ ಮಗುವಿನಂತೆ. ನೀವು ಬಲಾತ್ಕಾರ ಮಾಡಿದಷ್ಟು ನಿಮ್ಮ ವಿರುದ್ಧ ಹಾಗೆ ಹೇಳುತ್ತೆ. ಡಾಕ್ಟರ್, ತಂದೆ ತಾಯಿಯನ್ನು ಪ್ರತಿಭಟಿಸುವ ಮಕ್ಕಳೆಲ್ಲ ಹೀಗೆ ಮನೆ ಬಿಟ್ಟು ಹೊರಟೋಗ್ತಾರಾ? ನನ್ನ ಫ್ರೆಂಡ್ಸ್ ಕೆಲವರು ಮಕ್ಕಳ ಬಗ್ಗೆ ನನಗಿಂತ ಕಟ್ಟುನಿಟ್ಟು. ಆದರೆ ಅವರ ಮಕ್ಕಳೆಲ್ಲ ಚೆನ್ನಾಗೇ ಇದ್ದಾರಲ್ಲ? ಸಂಧ್ಯಾ ತನ್ನ ಮನಸ್ಸಿನಲ್ಲಿದ್ದ ಸಂದೇಹ ವ್ಯಕ್ತಪಡಿಸಿದ್ಲು. ನಿಮ್ಮ ಕೈಗಳ ಬೆರಳು ಒಂದೇ ಸಮ ಇದೆಯಾ? ಹಾಗೆ ಎಲ್ಲ ಮಕ್ಕಳ ಮನೋವಿಕಾರಕ್ಕೆ ಒಳಗಾಗೋದಿಲ್ಲ. ಕೆಲವರು ಪ್ರತಿಭಟಿಸ್ತಾರೆ, ಕೆಲವರು ಪರಿಸ್ಥಿತಿಗೆ ತಲೆಬಾಗ್ತಾರೆ. ನೀವುಗಳು ಪ್ರತಿಭಟಿಸೋಕ್ಕೂ ಆಗದೆ, ಪರಿಸ್ಥಿತಿಗೆ ಒಪ್ಪೋದಕ್ಕೂ ಮನಸ್ಸಾಗದೆ ಸಂದರ್ಭದಿಂದ ದೂರ ಹೋಗುವಂತಹ ಪಲಾಯನ ಮಾರ್ಗ ಅನಿಸ್ತೀರಿ. ಅವಳಿಗೆ ನಿಮ್ಮ ಬಗ್ಗೆ ಭಯ, ಜಿಗುಪ್ಸೆ ಇರೋದ್ರಿಂದ ತಾನು ಅನಾಥೆ ಅಂತ ಸಾರಿಕೊಂಡಿದ್ದಾಳೆ. ಜಗದೀಶ್ ಹೇಳಿದಾಗ ಸಂಧ್ಯಾಳ ಕಣ್ಗಳು ಹನಿಗೊಂಡವು.
ಈಗ ಅದಕ್ಕೆ ನಾವೇನು ಮಾಡಬೇಕು ಡಾಕ್ಟರ್? ನೀವಿಬ್ಬರು ನನ್ನ ಜೊತೆ ಶಿವಮೊಗ್ಗಕ್ಕೆ ಬನ್ನಿ. ಪ್ರೀತಿ ವಿಶ್ವಾಸಕ್ಕಿಂತ ಬೇರೆ ಚಿಕಿತ್ಸೆ ಇದೆಯೇ? ಪ್ರೀತಿಸಿದ್ರೆ ಮಕ್ಕಳು, ಲಾಲಿಸಿದ್ರೆ ದೇವರು ಅಂತಾರೆ. ನೀವು ಅವಳಿಗೆ ಪ್ರೀತಿಯಿಂದ ಸುಲಭವಾಗಿ ಗೆದ್ಕೊಳ್ಬೋದು. ಅಮೂಲ್ಯ ನನ್ನ ಮುದ್ದಿನ ಮಗಳು. ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ಅವಳು ಸಂತೋಷವಾಗಿ ನಮ್ಮ ಕಣ್ಮುಂದೆ ಇದ್ದರೆ ನಮಗಷ್ಟೇ ಸಾಕು. ಸಂಧ್ಯಾ ಭಾವುಕಳಾಗಿ ನೋಡಿದಾಗ ಜಗದೀಶ್ ಸಂತೃಪ್ತರಾಗಿ ನಕ್ಕರು. ಈ ಮಾತು ನಿಮ್ಮ ಬಾಯಿಂದ ಬರಲಿ ಅಂತ ನಾನು ಕಾಯ್ತಾ ಇದ್ದೆ. ಅಂತೂ ನಾನು ನಿಮ್ಮ ಮನೆಗೆ ಬಂದು ನಿಮ್ಮೊಂದಿಗೆ ಮಾತನಾಡಿದ್ದಕ್ಕೆ ಸಾರ್ಥಕವಾಯಿತು. ಶಿವಮೊಗ್ಗ ತಲುಪಿದಾಗ ಸಂಜೆ 6 ಗಂಟೆ ಆಗಿತ್ತು. ಜಗದೀಶ್ ವತ್ಸಲಾಳನ್ನು ಪರಿಚಯ ಮಾಡಿಸಿದಾಗ ಸಂಧ್ಯಾ ವತ್ಸಲಾಳ ಕೈಗಳನ್ನು ಹಿಡ್ಕೊಂಡ್ಳು. 1 ವರ್ಷ ನನ್ನ ಮಗಳಿಗೆ ಆಶ್ರಯ ನೀಡಿರೋದಕ್ಕೆ ನಾವು ನಿಮ್ಗೇನು ಕೊಟ್ಟು ಸಾಲದು. ವಚ್ಚು, ಇವರು ರಾಹುಲ್ ದಂಪತಿಗಳು. ಅಮೂಲ್ಯಳನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ. ಜಗದೀಶ್ ಹೇಳಿದಾಗ ವತ್ಸಲ ನಗುಮುಖದಿಂದ ಸ್ವಾಗತಿಸಿದ್ಲು. ಅಮ್ಮಿ, ಯಾರು ಬಂದಿದ್ದಾರೆ ನೋಡು ಬಾ. ಜಗದೀಶ್ ಕೂಗಿದಾಗ ಮಕ್ಕಳೊಡನೆ ಕೇರಂ ಆಡ್ತಿದ್ದ ಅಮೂಲ್ಯ ಫ್ರಾಕ್ ಕೊಡವಿಕೊಳ್ಳುತ್ತಾ ಎದ್ದು ಬಂದ್ಲು. ರಾಹುಲ್ ಸಂಧ್ಯಾಳನ್ನು ಕಂಡೊಡನೆ ಅವಳ ಮುಖ ವಿವರಣವಾಯಿತು. ಇಲ್ಲ ಇಲ್ಲ, ನಾನು ಹೋಗಲ್ಲ, ಸ್ಕೂಲಿಗೆ ಹೋಗಲ್ಲ ಎಂದು ಚಿಟ್ಟನೆ ಚೀರಿ ಒಳಗೋಡಿದಾಗ ಸಂಧ್ಯಾ ಅವಳನ್ನು ಹಿಂಬಾಲಿಸಿ ಹೋದ್ಲು. ಅಮ್ಮು ಬಾರಿ ಇಲ್ಲಿ, ನಾನು ನಿನ್ನ ಮಮ್ಮಿ ಕಣೆ. ನನ್ನನ್ನು ನೋಡಿ ಯಾಕೆ ಹೆದರ್ಕೊಂಡು ಹೋಗ್ತೀಯಾ? ರಾಹುಲ್ ತಾನು ಹೋಗಲು ಯತ್ನಿಸಿದಾಗ ಜಗದೀಶ್ ಅವನನ್ನು ತಡೆದರು. ತಾಯಿ ಮಗಳ ವಿಷಯ ಇತ್ಯರ್ಥವಾಗಲಿ ಇರಿ. ವತ್ಸಲ ಬೇಕಾಗಿಯೇ ವಿಜಯ್ ಸಂಜೆಯರನ್ನು ಬಾಲ್ಕನಿಗೆ ಕರೆದೊಯ್ದಲು. ಅಮೂಲ್ಯ ಮಂಚದ ಮೇಲೆ ಮಂಡಿಗಳ ಮೇಲೆ ತಲೆ ಒರಗಿಸಿ ಕುಳಿತಿದ್ಲು. ನಾನು ಬರಲ್ಲ, ಹೊರಟೋಗು. ನಾನು ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡಿಲ್ಲ. ನಾನು ಕಂಪ್ಯೂಟರ್ ಇಂಜಿನಿಯರ್ ಆಗಲ್ಲ. ಬಿಕ್ಕುತ್ತಿದ್ದ ಅವಳ ಬಾಯಿಂದ ತಡೆದು ಬಂದ ಮಾತುಗಳನ್ನು ಕೇಳಿ ಸಂಧ್ಯಾಳ ಹೃದಯ ಬೀರಿತು. ಧಾವಿಸಿ ಬಂದು ಅವಳನ್ನು ಅಪ್ಕೊಂಡ್ಳು. ನೀನು ನನ್ನ ಪ್ರೀತಿಯ ಮಗಳಾಗಿರೋ ಅಮ್ಮು, ನನಗಷ್ಟೇ ಸಾಕು. ಅಳ್ಬೇಡ ಚಿನ್ನ. ನಿನ್ನನ್ನು ನೋಡಿ 1 ವರ್ಷಗಳೇ ಆಗೋಯ್ತಲ್ಲ. ನಿನಗೆ ಮಮ್ಮಿ ಡ್ಯಾಡಿಯ ನೆನಪಾಗಲಿಲ್ವಾ? ನಾವಂತೂ ನಿನ್ನ ನೆನಪಿನಲ್ಲೇ ಬೆಂದು ಹೋಗಿದ್ವಲ್ಲೇ. ಮಮ್ಮಿ, ನಿನಗೆ ನನ್ನ ಮೇಲೆ ಕೋಪ ಇಲ್ವಾ? ಅಮೂಲ್ಯ ಅತಾರ್ಥಳಾಗಿ ಕೇಳಿದಾಗ ಬೆದರಿದ ಹರಣಿಯಂತಿದ್ದ ಅವಳ ಮುಖಭಾವ ಕಂಡು ಸಂಧ್ಯಾ ಮಾತನಾಡದೆ ಅವಳ ಮೇಲೆ ಮುತ್ತಿನ ಮಳೆಗೆರೆದ್ಲು. ಅಮೂಲ್ಯ, ನಿಮ್ಮ ಡ್ಯಾಡಿನ ಗ್ರೇಟ್ ಮಾಡಲ್ವಾ? ಜಗದೀಶ್ ಕೇಳಿದಾಗ ಅಮೂಲ್ಯ ನಿಧಾನವಾಗಿ ತಾಯಿಯ ತೆಕ್ಕೆಯಿಂದ ಬಿಡಿಸ್ಕೊಂಡು ಹೊರಗೆ ಬಂದಳು. ರಾಹುಲ್ ಅವಳನ್ನು ಕಣ್ಣು ತುಂಬ ನೋಡಿದ. ಅವನು ಕಣ್ಣು ಮಂಜಾಯಿತು. ಅಮೂಲ್ಯ, ಮೈ ಚೈಲ್ಡ್, ಎಷ್ಟು ಬೆಳೆದ್ಬಿಟ್ಟಿದ್ಯಮ್ಮ. ಅವನು ಬಾಚಿದ ಬಾಹುಗಳನ್ನು ನೋಡಿ ಅಮೂಲ್ಯ ಅನುಮಾನಿಸಿದ್ಲು. 1 ನಿಮಿಷವಷ್ಟೇ. ಮರು ನಿಮಿಷದಲ್ಲಿ ತಂದೆಯ ಸುರಕ್ಷಿತ ತೋಳಿನಲ್ಲಿ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ಲು. ನೀವು 2 ದಿನಗಳು ಇಲ್ಲೇ ನಮ್ಮ ಜೊತೆಯಲ್ಲೇ ಕಾಲ ಕಳೆದು ಬೆಂಗಳೂರಿಗೆ ಹೋಗಬೇಕು. ವತ್ಸಲ ಇವತ್ತು ನಿಮಗಾಗಿ ಸಿಹಿ ಅಡಿಗೆ ಮಾಡಿದ್ದಾಳೆ. ಜಗದೀಶ್ ನಗುತ್ತಾ ರಾಹುಲ್ನ ಬೆನ್ನು ತಟ್ಟಿದ್ರು. ಇನ್ನು 2 ದಿನಗಳು ಅಮೂಲ್ಯ ತಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಿದ್ದಾಳೆಂದು ತಿಳಿದ ವಿಜಯ ಸುಜಿಯರಿಗೆ ತುಂಬ ನೋವಾಗಿತ್ತು. ಅಮ್ಮಿ, ನೀನು ನಮ್ಮನೆಯಲ್ಲಿ ಇದ್ದು ಸ್ಕೂಲಿಗೆ ಹೋಗು. ನೀನು ಹೊರಟೋದ್ರೆ ನನ್ನ ಜೊತೆ ಆಟ ಆಡೋರು ಯಾರು? ತಿಂಡಿ ತಿನ್ಸೋರು ಯಾರು? ಕತೆ ಹೇಳೋರು ಯಾರು? ಎಂದು ಸುಜಯ ಅವಳಿಗೆ ತೆಕ್ಕೆ ಬಿದ್ಲು. ಅಮ್ಮಿ, ಐ ಆಮ್ ಸಾರಿ. ಅಮೂಲ್ಯ, ನೀನು ಹಾಗೆ ನನಗೆ ಪ್ರಾಜೆಕ್ಟ್ ವರ್ಕ್ ಯಾರೂ ಮಾಡಿಕೊಡಲ್ಲ. ನೀನು ಬೆಂಗಳೂರಿಗೆ ಹೋದರೆ ನಮ್ಮನ್ನೆಲ್ಲ ಮರೆತು ಬಿಡ್ತೀಯಾ? ವಿಜಯ ಗದ್ಗದವಾಗಿ ಕೇಳಿದಾಗ ಅಮೂಲ್ಯ ಅವರಿಬ್ಬರನ್ನು ತಪ್ಕೊಂಡ್ಳು. ಖಂಡಿತ ನಾನು ಈ ಜನ್ಮದಲ್ಲಿ ನಿಮ್ಮ ಇಬ್ಬರನ್ನು ಮರೆಯಲ್ಲ. ಹಾಲಿಡೇಸ್ನಲ್ಲಿ ನೀವಿಬ್ಬರು ಬೆಂಗಳೂರಿಗೆ ಬಂದುಬಿಡಿ. ಅಲ್ಲಿ ನೋಡೋಕೆ ಎಂತೆಂಥ ಜಾಗಗಳಿವೆ ಗೊತ್ತಾ? ನಾನು ನಿಮ್ಮನ್ನು ಸೈಟ್ ಸೀಯಿಂಗ್ಗೆ ಕರ್ಕೊಂಡು ಹೋಗ್ತೀನಿ. ವತ್ಸಲ ಸಂಧ್ಯಾ ಮುಖ ನೋಡಿಕೊಂಡ್ರು. ಯಾವ ಜನ್ಮದಲ್ಲಿ ಅಮ್ಮು ನಿಮಗೆ ಮಗಳಾಗಿದ್ಲೋ, ಈಗ ಈ 3 ಹುಡುಗಿಯರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ನೋಡಿ ಎಂದಾಗ ಸಂಧ್ಯಾಳ ಕಣ್ಣಲ್ಲಿ ನೀರು ಬಂತು. ಅಮೂಲ್ಯನನ್ನು ನಾನು ತುಂಬ ಮಿಸ್ ಮಾಡ್ತೀನಿ. ರಜಾ ಬಂದಾಗ ನೀವೆಲ್ಲ ಶಿವಮೊಗ್ಗಕ್ಕೆ ಬನ್ನಿ. ಎಲ್ಲರೂ ಒಟ್ಟಿಗೆ ಏನಾದರೂ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ಹೋಗೋಣ. ವತ್ಸಲ ಕಣ್ಣೊರೆಸ್ಕೊಂಡ್ಳು.
ಹೊರಡುವ ದಿನ ವತ್ಸಲ ಅಮೂಲ್ಯಳಿಗಾಗಿ 2 ಚೂಡಿದಾರ್, ಒಂದೆಳೆ ಚಿನ್ನದ ಸರ ಕೊಟ್ಟಾಗ ಸಂಧ್ಯಾ ಪ್ರತಿಭಟಿಸಿದ್ಲು. ಇದೇನು ಇಷ್ಟು ದುಬಾರಿ ಉಡುಗೊರೆ? ಖಂಡಿತ ಬೇಡ. ಇಲ್ಲ ಸಂಧ್ಯಾ, ನಾನು ಅಮೂಲ್ಯನ ಹೆಸರಿಗೆ ಪ್ರತಿ ತಿಂಗಳು 500 ರೂಪಾಯಿ ಕಟ್ತಿದ್ದೆ. ಆ ಹಣದಿಂದಲೇ ಇದನ್ನು ಕೊಡ್ತಾ ಇರೋದು. ದಯವಿಟ್ಟು ಬೇಡ ಅನ್ಬೇಡಿ. ಅಮೂಲ್ಯ ವತ್ಸಲಳ ಭುಜ ಅಪ್ಪಿದ್ಲು. ಆಂಟಿ, ಹೋಗ್ಬಿಟ್ಟು ಬರ್ತೀನಿ. ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ನನಗಿಷ್ಟವಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಏನು ಕೊಟ್ಟರೂ ಸಾಲದು. ಹಾಗಾದರೆ ನಾವು ಕೇಳಿದ್ ಕೊಡ್ತೀಯಾ? ಜಗದೀಶರ ಆಳವಾದ ದನಿ ಕೇಳಿ ಅಮೂಲ್ಯ ಅವರತ್ತ ಆಶ್ಚರ್ಯದಿಂದ ನೋಡಿದ್ಲು. ಏನಂಕಲ್? ಅಮೂಲ್ಯ, ನಿನ್ನ ತಂದೆ ತಾಯಿ ನಿನ್ನನ್ನು ತುಂಬ ಪ್ರೀತಿಸ್ತಾರೆ. ಎಂದಿಗೂ ನೀನು ಅವರ ಮನಸ್ಸು ನೋಯಿಸೋ ಕೆಲಸ ಮಾಡಬಾರ್ದು. ಅವರಿಗೆ ನೀನೇ ಸರ್ವಸ್ವ. ಅವರಿಬ್ಬರಿಗೂ ವಯಸ್ಸಾದ ಮೇಲೆ ನೀನು ಅವರಿಗೆ ಆಸರೆಯಾಗಿ ನಿಲ್ಲಬೇಕು ಅಲ್ವಾ? ಹೇಳು, ಈ ಮಾತು ನಡೆಸ್ಕೊಡ್ತೀಯಾ? ಅಮೂಲ್ಯ ಒಮ್ಮೆ ಜಗದೀಶರತ್ತ ನೋಡಿದ್ಲು. ಅವರ ಕಣ್ಗಳಲ್ಲಿ ನಿರ್ಮಲ ನಗೆ ಇತ್ತು. ತಂದೆ ತಾಯಿಯತ್ತ ತಿರುಗಿದಾಗ ಅವರ ಇಬ್ಬರ ಮುಖದಲ್ಲಿ ಬೇಡಿಕೆಯ ಚಿಹ್ನೆ ಮೂಡಿತು. ಎಸ್ ಅಂಕಲ್, ಖಂಡಿತ ನಡೆಸ್ಕೊಡ್ತೀನಿ. ಅಮೂಲ್ಯ ದೃಢವಾಗಿ ನುಡಿದಾಗ ಸಂಧ್ಯಾ ಕಂಬನಿ ತುಂಬಿ ಮಗಳನ್ನು ಎದೆಗೊತ್ಕೊಂಡ್ರು. ರಾಹುಲ್ ಅಮೂಲ್ಯಳ ಭುಜ ಬಳಸಿ ಹೆಮ್ಮೆ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.